ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊರತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದರೆ 30,000 ಬಾಕಿ ಇದೆ, 15,000 ಕೊಟ್ಬಿಡಿ ಏಪ್ರಿಲ್ ತಿಂಗಳಲ್ಲಿ. ಅವೆಲ್ಲ ಆಗದಿದ್ದ ಕೆಲಸ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತ ಹೇಳಿ. ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ. ಬಾಕಿ ಎಲ್ಲ ಉಳ್ಕೊಂಡದ್ದು ಯಾರಿಂದ? ಇವರು ವಿರೋಧ ಮಾಡೋರ ಹಣ ಹಿಡಿದೇವರು ಕೂಡ ಒಪ್ಪಿಗೆ ಕೊಟ್ಟು ಒಪ್ಪಿಗೆ ಇಲ್ಲದೇವರು ಕೂಡ ಟೆಂಡರ್ ಕರೆದಕ್ಕೆ ಟೆಂಡರ್ನಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡಿ? ಬಜೆಟ್ನಲ್ಲಿ ಹಣ ಹಿಡಿದೇನೆ ಟೆಂಡರ್ ಕರೆದುಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದು ಅಂತಿಮ ಮಾಡಿದ್ಬಿಟ್ರು, ಕೆಲಸ ಶುರು ಮಾಡಿಬಿಟ್ರು. ಪೆಂಡಿಂಗ್ ಬಿಲ್ಸ್ಗಳು ಜಾಸ್ತಿ ಆಗೋದು. ನಾವು ಹೊಣೆನ ಅದಕ್ಕೆ? ನಮಗೆ ಕೊಡಬಾರ್ದು ಅಂತಲ್ಲ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡ್ತೀವಿ. ಈ ಲಂಚ ತಗೊಳ್ಳೋನು ಅಪರಾಧಿ ಅಲ್ಲ, ಲಂಚ ಕೊಡೋನು ಅಪರಾಧಿನೇ ಅಲ್ವಾ? ಕಮಿಷನ್ ಯಾರು ಕೊಡಬಾರ್ದು, ನಾವು ತಗೊಳ್ಳಲ್ಲ ಯಾರು. ನಾನು ಇವತ್ತಿನವರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವರಿಗೆ ದುಡ್ಡು